ಬಿಗ್ ಬಾಸ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ಯಾ ಅಥವಾ ನೀವೇ ಬಿಗ್ ಬಾಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಾವೇ ಬಿಗ್ ಬಾಸ್ ಅನ್ನ ಮಿಸ್ ಮಾಡ್ಕೊಂತ ಇದೀವಿ ಮೇಡಮ್. ಯಾಕಂದ್ರೆ ನಿಮ್ ವ್ಯಕ್ತಿತ್ವ ಅನಾವರಣ ಆಗ್ಲಿಕ್ಕೆ ಟೈಮೇ ಕೊಟ್ಟಿರ್ಲಿಲ್ಲ. ಸೊ ಇಂಟರ್ನ್ ನೀವೇನಾದ್ರೂ ನನ್ನೇ ಬಿಗ್ ಬಾಸ್ ಮಿಸ್ ಮಾಡ್ಕೋತಿದೆ ಅನ್ನೋ ಸ್ಟೇಟ್ಮೆಂಟ್ ಕೊಡೋಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ನನಗೆ ಬಿಗ್ ಬಾಸ್ ಮಿಸ್ ಆಗಿದೆ ಮೇಡಮ್. ಯಾಕಂದ್ರೆ ನಾನೇನಂತ ಅಲ್ಲಿ ನಾನು ನನ್ನ ನಡವಳಿಕೆ, ನನ್ನ ವ್ಯಕ್ತಿತ್ವ ನಾನು ಪ್ರದರ್ಶನ ಮಾಡಿದ್ದೀನಿ. ನನ್ನನ್ನು ಪಡೋದಕ್ಕಿಂತ ನನಗೆ ಬಿಗ್ ಬಾಸ್ ಅಂದರೆ ಇಷ್ಟ ಮೇಡಮ್. ನನಗೆ ಮಿಸ್ ಆಗಿದೆ ಮೇಡಮ್. ಯಾಕಂದರೆ ಬರೋರೆಲ್ಲರೂ ಅವರು ಗೆಲ್ಲಕ್ಕಂತ ಬಂದಿರೋದು, ಅದೇ ಥರ ನಾನು ಗೆಲ್ಲ ಕೂಡ ಬಂದಿದ್ದೆ ಮೇಡಮ್. ನನಗೆ ಬಿಗ್ ಬಾಸ್ ಮಿಸ್ ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್. ಸೊ ನೆಕ್ಸ್ಟ್ ಯಾರು ಎಲಿಮಿನೇಟ್ ಆಗಬಹುದು ಅಂತ ತಮಗನ್ಸುತ್ತೆ? ಅಭಿಷೇಕ್ ಅಶ್ವಿನಿ ಅವರು ಹೆಲ್ಮೆಟ್ ಆಗ್ಬೋದು ಅನ್ಸುತ್ತೆ ಮೇಡಮ್. ಯಾಕೆ? ಯಾಕೆಂದರೆ ಅವರು ಇನ್ನು ಯಾವುದು ಅಷ್ಟೊಂದು ಪರ್ಫಾರ್ಮೆನ್ಸ್ ಅವ್ರು ಏನೂ ತೋರಿಸಲ್ಲ, ಆ್ಯಕ್ಟಿವ್ ಆಗಿ ಓಪನ್ ಅಪ್ ಇನ್ನೂ ಇದಾಗಿಲ್ಲ ಮೇಡಮ್. ಯಾಕಂದರೆ ಅಲ್ಲಿ ಒಂದು ಹುಡುಗಿ ಅಂದ ತಕ್ಷಣವೇ ಭಾಳ ಬೇಗನೆ ಅವರು ಸರ್ವೈವ್ ಆಗ್ತಾರೆ. ಇಲ್ಲಿ ನಾವು ಹುಡುಗ ಆಗಿರೋದ್ರಿಂದ ನಮ್ಮ ಸ್ಮೈಲು, ನಮ್ಮ ಲುಕ್ಕು, ನಮ್ಮ ಮಾತನ್ನ ಯಾರು ಕೇಳ್ಸೋಕ್ಕೆ ತಯಾರಿಲ್ಲ. ಅಲ್ಲಿ ಕೇಳಿದ್ರು ಕೇಳ್ತಾರೆ ಇರ್ತಾರೆ, ಕಂಡ್ರು ಕಂಡೇ ಇಲ್ಲ ಅವರ ಅಂತ ಹೇಳ್ತಾರೆ. ಈ ರೀತಿ ಒಂದು ಅಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗೆ. ಬಟ್ ಯಾವುದೂ ಶಾಶ್ವತ ಅಲ್ಲ. ಇವತ್ತು ನಾವು ಬಂದಿದ್ದೀವಿ, ಈ ವಾರ ನಾಳೆ ಇನ್ನೊಬ್ಬರು ಬರ್ಬೋದು ಮೇಡಮ್. ಸರ್ ಯಾರು ಸರ್ ವಿನ್ನರ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ? ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಅಂತಂದರೆ ಲಾಸ್ಟಲ್ಲಿ ಬರ್ಬೋದು ಅಂತಂದರೆ ಸ್ವಲ್ಪ ಮಲ್ಲಮ್ಮ ಅವರು ಬರ್ಬೋದು ಅಂತ ಹೇಳ್ತೀನಿ ಮೇಡಮ್. ಯಾಕಂದರೆ ಅವರು ಆ ಏಜಲ್ಲಿ ಆ ಒಂದು ತುಂಬ ಸ್ಫೂರ್ತಿಯಾಗಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ಒಂದು ಒಳ್ಳೆ ಸಾಮಾನ್ಯ ಜ್ಞಾನ ಇದೆ ಮೇಡಮ್. ಅವ್ರಿಗೆ ಆ ಏಜಲ್ಲಿ ಒಂದು 58 ವರ್ಷ ಅವ್ರಿಗೆ. ಅವರು ಫೈನಲ್ವರೆಗೂ ಬರ್ಬೋದು ಅಂತ ಹೇಳ್ತೀನಿ ಮೇಡಮ್. ಫೈನಲ್ವರೆಗೂ ಅವ್ರು ಬರ್ಬೋದು. ಟಫೆಸ್ಟ್ ಕಂಟೆಸ್ಟೆಂಟ್ ಯಾರು ಸರ್? ಗಿಲ್ಲಿ ಮೇಡಮ್. ಗಿಲ್ಲಿ ಯಾಕೆ? ಅದು ಯಾವುದೇ ಒಂದು ವಿಷಯಗಳಾದ್ರೂ ಕೂಡ ಬೇಗನೆ ಅದಕ್ಕೆ ರಿಯಾಕ್ಟ್ ಕೌಂಟರ್ ಡೈಲಾಗ್ ಮಾತಾಡ್ತಾರೆ. ಅದು ಕಾಮಿಡಿ ಆಗಿ ಅದು ಇದಾಗುತ್ತೆ. ಅದು ಭಾಳ ಜನಗಳಿಗೆ ಭಾಳ ಇಷ್ಟ ಆಗುತ್ತೆ. ಸೊ ಅದು ಅವರು ಬರ್ಬೋದು ಅನ್ಸುತ್ತೆ ಮೇಡಮ್. ಕಿರಿಕ್ ಯಾರು ಸರ್? ಕಿರಿಕ್ ನಮ್ಮ ಕಾಕ್ರೋಜ್ ಅವರು ಮೇಡಮ್. ಓಕೆ. ಕಿರಿಕ್ ತುಂಬಾ ಕಿರಿಕಲ್ಲೇ ಇರ್ತಾರೆ ಯಾವಾಗ್ಲೂ. ತಮಗೆ ಇರ್ಸು ಮುರ್ಸು ಮಾಡಿದಂಥ ಕಂಟೆಸ್ಟೆಂಟ್ ಯಾರು ಅನ್ಸಿದ್ದು? ಇಲ್ಲ, ಎಲ್ಲರೂ ಇರ್ಸು ಮುರ್ಸು ಮಾಡಿರೋರೆ. ಅವರೆಲ್ಲ ಕರೆಕ್ಟ್ ಆಗಿದ್ದಿದ್ರೆ ನಾನು ಹೊರಗಡೆ ಬರ್ತಾನೆ ಇದ್ದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ತಾನು ಕರೆಕ್ಟ್, ಇನ್ನೊಬ್ರು ಸರಿ ಇಲ್ಲ ಅನ್ನೋರೆ ಅಲ್ಲೆಲ್ಲರೂ ಇದಾಗಿ ಅವರೆಲ್ಲರೂ ಇರ್ಸು ಮುರ್ಸು ಮಾಡೋದಕ್ಕೆ ನಾವು ಇಲ್ಲಿವರೆಗೂ ಒಂದು ವಾರಕ್ಕೆ ಹೊರಗಡೆ ಬರೋ ಥರ ಆಗೋಯ್ತು. ಸೊ ಕರಿಬಸಪ್ಪ ಅವರು ಇನ್ನೂ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಪ್ರೇಕ್ಷಕರು ಏನನ್ನೆಲ್ಲ ನೋಡ್ಬೋದಿತ್ತು? ನನ್ನಲ್ಲಿ ಇರ್ತಕ್ಕಂಥ ಒಂದು ಕಲೆ ಪ್ರತಿಭೆನ ಒಂದು ಏನು ಈಗ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಅಥವಾ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಏನೊಂದೆಲ್ಲ ಕಾಮಿಡಿ ಎಲ್ಲ ನಾನು ಏನೊಂದೆಲ್ಲ ಎಕ್ಸ್ಪೋಸ್ ಎಲ್ಲ ಮಾಡಿದನೋ ಅದನ್ನೆಲ್ಲ ಅಲ್ಲಿ ನಾನು ಅನಾವರಣನ ಮಾಡ್ಬೋದಾಗಿತ್ತು ಮೇಡಮ್. ಅಲ್ಲಿ ಅದು ಒಂದು ಮಿಸ್ ಆಯ್ತು ಅಂತ ಹೇಳ್ತೀನಿ ಅದನ್ನು. ಓಕೆ ಸರ್, ತಮ್ಮ ಏಜ್ನ ಹೇಳ್ಕೊಂತ ನೀವು ಬಿಗ್ ಬಾಸಲ್ಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರಿ. ಸೊ ಏಜ್ನಲ್ಲಿ ಇಂಥ ಫಿಟ್ನೆಸ್ ಬರಬೇಕು ಅಂದರೆ ಟಿಪ್ಸ್ ಇದ್ದೇ ಇರುತ್ತೆ. ಸೊ ಏಜ್ ಅಂತೂ ರಿವೀಲ್ ಮಾಡಿದ್ರ, ನಿಮ್ಮ ಫಿಟ್ನೆಸ್ ಟಿಪ್ಸ್ ಏನಾದರೂ ರಿವೀಲ್ ಮಾಡ್ತೀರಾ? ಫಿಟ್ನೆಸ್ ಅಂದರೆ ಮೇಡಮ್, ಪ್ರತಿಯೊಬ್ಬರೂ ಏನಾದರೂ ಒಂದು ಒಂದು ಇಟ್ಕೊಂಡಿರ್ತಾರೆ, ಗುರಿ ಏನಾದರೂ ಇಟ್ಕೊಂಡಿರ್ತಾರೆ, ಏನೋ ಒಂದು ಜೀವನದಲ್ಲಿ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ನಾನು ಹೇಳೋದೇನಂತಂದರೆ ಅವ್ರಿಗೊಂದು ಏನಾದರೂ ಒಂದು ಮಾಡ್ಬೇಕಂದ್ರೆ ಅವ್ರ ಮನಸ್ಥಿತಿ ಚೆನ್ನಾಗಿರ್ಬೇಕು ಮೇಡಮ್. ಅವ್ರ ನಡವಳಿಕೆ ಚೆನ್ನಾಗಿರಬೇಕು, ಅವರು ಸಿದ್ಧಾಂತಗಳು ಇದಿರಬೇಕು. ಯಾಕಂದರೆ ಭಾಳ ಜನ ಈಗ ಫಿಟ್ನೆಸ್ ಅಂದ ತಕ್ಷಣವೇ ಬೇರೆನೋ ಏನೇನೋ ಹೇಳ್ತಾರೆ. ಯಾಕಂದರೆ ನಾವು ಅವ್ರ ಕೈಲಿದೆ ಅವ್ರ ಫಿಟ್ನೆಸ್ ಕಾಪಾಡ್ಕೊಳ್ಳೋದು, ಅವರ ಮೇಂಟೈನ್ ಫಿಟ್ನೆಸ್ ಮತ್ತು ಆರೋಗ್ಯ ಕಾಪಾಡ್ಕೊಳ್ಳೋದು ಅವ್ರ ಕೈಲಿದೆ ಮೇಡಮ್. ಒಂದು ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕಾಗುತ್ತೆ ಮೇಡಮ್. ಓಕೆ, ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೋಬೇಕು. ಓಕೆ ಸರ್, ದ ಲಾಸ್ಟ್ ಕ್ವೆಶ್ಚನ್ ನಾನು ಕೇಳೋದು, ಈ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಎಲ್ಲರ ಕನಸಿನ ಪ್ಲ್ಯಾಟ್ಫಾರ್ಮ್. ಸೊ ಈ ಮೊಮೆಂಟಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ವಿ? ತುಂಬ ಮಿಸ್ ಮಾಡ್ಕೊತೀವಿ ಮೇಡಮ್. ಯಾಕಂದರೆ ಜೀವನದಲ್ಲಿ ಈ ಥರದ್ದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ತು, ನಾನು ಸರಿಯಾದ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಂಡಿಲ್ವೇನೋ ಅನ್ನೋದು ನನ್ನಲ್ಲಿ ನನಗೆ ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿದೆ, ಒಪ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನಾನು ಈಗಲೂ ಕೂಡ ನನ್ನ ದೇಹ ಇಲ್ಲಿದ್ರೂ ಕೂಡ ಮನಸ್ಸು ಕೂಡ ಅಲ್ಲೇ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಕೋಟ್ಯಾಂತರ ಜನಗಳಿಗೆ ನಾನು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮನ್ನು ರಂಜಿಸೋಕ್ಕೆ ನನ್ನ ಕೈಲಿ ಇನ್ನೂ ಆಗಲಿಲ್ಲ ಅನ್ನೋದು ಒಂದು ಬೇಜಾರಿದೆ. ಬಟ್ ನಾನಂತೂ ಒಂದು ಭರವಸೆ ಕೊಡ್ತೀನಿ, ನನ್ನ ಚಟುವಟಿಕೆ, ನನ್ನ ವರ್ಕೌಟ್ಸು, ನನ್ನ ಮೋಟಿವೇಶನ್ ಸ್ಪೀಚು, ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಏನು ನನ್ನ ಕೈಲಾದಷ್ಟು ನಾನು ಅದನ್ನು ಒಂದು ಡ್ಯಾನ್ಸ್ ಏನು ಮಾಡ್ತಾಯಿದ್ದೀನೋ ಅದನ್ನು ಕಂಪ್ಲೀಟಾಗಿ ನಿಮ್ಮನ್ನು ರಂಜಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ಹಾಗೆ ವಾಟ್ ನೆಕ್ಸ್ಟ್, ಏನು ಮುಂದೆ? ಗೊತ್ತಿಲ್ಲ ಮೇಡಮ್. ಯಾಕಂದರೆ ಈಗ ನಾಳೆ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ತಾನೇ ಬಂದಿದ್ದೀನಿ, ನಮ್ಮ ಕುಟುಂಬ ಮಕ್ಕಳ ಜೊತೆಗೆ ನಾನು ಇದ್ದೀನಿ. ನಾವು ನಾಳೆ ಬಗ್ಗೆ ಯಾವುದೇ ಥರದ್ದು ಏನೂ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಸರ್. ಆಚೆ ಬಂದ ತಕ್ಷಣ ಎಲಿಮಿನೇಟ್ ಆಗಿದ್ದೀರಾ ಅಂದ ತಕ್ಷಣ ನಿಮ್ಮ ಫ್ರೆಂಡ್ಸನ್ನ ಮೀಟ್ ಮಾಡಿರ್ತಾರೆ, ಹೇಗಿತ್ತು ಸರ್ ರೆಸ್ಪಾನ್ಸ್ ಅವ್ರದ್ದು? ಎಲ್ರಿಗೂ ಬೇಜಾರಿದೆ ಮೇಡಮ್. ಸುಮಾರು ಜನ ಊಟನೇ ಮಾಡಿಲ್ಲ ಮೇಡಮ್ ಮನೆಯಲ್ಲಿ. ನಮ್ಮ ಅಣ್ಣವರು ಅವರೆಲ್ಲ ಭಾಳ ಬೇಜಾರಾದರು. ನಮ್ಮ ಮುದ್ದಾದ ಮಕ್ಕಳಿದ್ದಾರೆ, ಮಕ್ಕಳು ಎಲ್ಲರೂ ಅವರು ಎಲ್ಲ ಹೀರೋ ಅಂತ ಹೇಳ್ಬಿಟ್ಟು ಅದೇ ಜೀರೋ ಆಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮನೇಲಿ ನಮ್ಮ ಮಕ್ಕಳು
ಇದು ಮಾಡಿದರು. ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ KSRP ಕ್ವಾರ್ಟರ್ಸಲ್ಲಿರ್ತಕ್ಕಂಥ ಜನಗಳು ಕೂಡ ಭಾಳ ಬೇಜಾರಾದರು. ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಭಾಳ ಜನ ನಮಗೆ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ನಮ್ಮ ಪತ್ನಿಯವರು ಕೂಡ ಅವರು ಊಟನೇ ಮಾಡ್ದೇ ತುಂಬ ಎಲ್ರಿಗೂ ಮಿಸ್ ಆಯಿತು. ಸೊ ಮತ್ತು ನಮ್ಮ ದಾವಣಗೆರೆ ಜನತೆ ಏನಿದ್ದಾರೆ ಅವರು ಕೂಡ ಎಲ್ಲರೂ ಭಾಳ ಬೇಜಾರಾಯಿತು, ಇನ್ನೂ ಇರ್ಬೋದಾಗಿತ್ತಲ್ಲ ಅಂತಂದು. ಸೊ ಒಂದು ಒಳ್ಳೆ ಅವಕಾಶನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿಲ್ಲವೇನೋ, ಅಥವಾ ನಾನು ಅಲ್ಲಿ ಪ್ರತಿಭಟಿಸ್ಬೇಕಿತ್ತೇನೋ ಅಂತ ಅನಿಸ್ತಿದೆ ಮೇಡಮ್. ಸರ್, ಏನು ಮೈನಸ್ ಆಯಿತು ತಮ್ಮಲ್ಲಿ ಬಿಗ್ ಬಾಸ್? ಬಿಕಾಸ್ ನೀವು ಎಷ್ಟೊಂದು ಚಾಂಪಿಯನ್ಶಿಪ್ನ ತಮ್ಮದಾಗಿಸ್ಕೊಂಡಿದ್ದೀರಾ, ಎಷ್ಟೊಂದು ಕಾಂಪಿಟೇಷನಲ್ಲಿ ವಿನ್ನರ್ ಆಗಿದ್ದೀರಾ. ಈ ಬಿಗ್ ಬಾಸ್ ಟೈಟಲ್ ವಿನ್ ಮಾಡೋದಕ್ಕೆ ನಿಮ್ಮಲ್ಲಿ ಯಾವ ನ್ಯೂನ್ಯತೆ ಇತ್ತು ಅಂತ ತಮಗನ್ಸುತ್ತೆ? ಮೇಡಮ್, ನಮಗೆ ಅಲ್ಲಿ ಬೇಕಾಗಿರೋದು, ನಾನು ಬಾಡಿ ಬಿಲ್ಡಿಂಗಲ್ಲಿ ಕ್ಷೇತ್ರದಲ್ಲಿ ಎಷ್ಟೇ ಸಾಧನೆ ಮಾಡಿ ಫಿಟ್ನೆಸ್ ಹೆಸರು ಸಾಧನೆ ಮಾಡಿದ್ರು ಕೂಡ ಅಲ್ಲಿ ನಮ್ಮ ವ್ಯಕ್ತಿತ್ವ, ಆ ಕ್ಷಣದಲ್ಲಿ ನಾವು ಏನು ಯಾವುದೇ ಒಂದು ಮಾತಿಗೆ ಏನು ಮಾತಾಡ್ತೀವೋ ಆ ಕ್ಷಣದಲ್ಲಿ ನಾವು ಒಂದು ಟಾಸ್ಕ್ ಇರ್ಬೋದು, ಏನು ನಾವು ಟಾಸ್ಕ್ ಮಾಡ್ತೀವೋ ಅದೇ ಮುಖ್ಯವಾಗಿರುತ್ತೆ ಮೇಡಮ್. ನಾವು ಏನೇ ಸಾಧನೆ ಮಾಡಿ ಏನೇ ಆಗಿದ್ರು ಕೂಡ ಅದು ಹೊರಗಡೆ ಮೇಡಮ್, ಅದು ಬರೋದೇ ಇಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಯಾವುದೂ ಬರೋದೇ ಇಲ್ಲ. ಬಂದಿರೋರೆಲ್ಲರೂ ಒಂದೊಂದು ಸಾಧನೆ ಮಾಡಿ ಬಂದಿರೋದು. ನಾನೇನೋ ಸಾಧನೆ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಅದು ಬರೋದಿಲ್ಲ ಮೇಡಮ್. ಅಲ್ಲಿ ಟಾಸ್ಕು, ಅಲ್ಲಿ ಯಾರು ಏನು ಪ್ರಶ್ನೆ ಮಾಡ್ತಾರೋ ಅದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ನಾನು ಏನು ಮಾತಾಡ್ತೀನೋ, ಏನು ಕಾಮಿಡಿ ಮಾಡ್ತೀನೋ, ಏನು ಎಂಟರ್ಟೈನ್ ಮಾಡ್ತೀನೋ, ಏನು ಟಾಸ್ಕ್ ಮಾಡ್ತೀನೋ, ಏನು ವ್ಯಕ್ತಿತ್ವ ಪ್ರದರ್ಶನ ಮಾಡ್ತೀನೋ ಅದೇ ಮುಖ್ಯ ಮೇಡಮ್. ಅಲ್ಲಿ ನಾನು ಒಬ್ಬ ಬಾಡಿ ಬಿಲ್ಡರ್ ಅನ್ನೋದು ಅದು ಯಾವುದೂ ಬರೋದೇ ಇಲ್ಲ ಮೇಡಮ್.